ಆಹಾ, ಈ ಬಿರಿಯಾನಿ ನೋಡ್ತಾ ಇದ್ರೇನೆ ಒಂದು ಮಜಾ ಗುರು. ತಿಂತಾ ಇದ್ರೆ ಸ್ವರ್ಗ ಅನ್ಕೊಳ್ಳಿ. ಬಿರಿಯಾನಿ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ನೈಟ್ ಒಂದು 10 ಗಂಟೆ ಮೇಲೆ ಸಿಟಿ ಎಂಟ್ರಿ ಆಗೋಣ. ಎಲ್ಲಪ್ಪ ಹೋಗ್ಬೇಕು ಅಂದರೆ ಶಾಂತಿ ನಗರಕ್ಕೆ ಹೋಗ್ಬೇಕು. ಸ್ವಲ್ಪ ಲೇಟಾಗಿ ಹೋಗ್ಬೇಕು, ಯಾಕಂದ್ರೆ ಸಿಟಿ ಒಳಗೆ ಹೋಗ್ಬೇಕಲ್ವಾ. ಏನು ಮಾಡೋಕ್ಕಾಗಲ್ಲ, ನಮ್ಮ ಟೈಮು ಸ್ವಲ್ಪ ಖರಾಬ್ ಆಗೈತೆ ಅಷ್ಟೇ ಅನ್ಕೊಳ್ಳಿ. ಸರೋಗುತ್ತೆ ಎಲ್ಲ, ಟೆನ್ಷನ್ ಜಾಸ್ತಿ ತಗೊಬಾರ್ದು. ಬಿಸ್ನೆಸ್ಸಲ್ಲಿ ಲಾಭ ನಷ್ಟ ಇದ್ದಿದ್ದೆ. ಇವಾಗ ಹಂಗೆ ಹೊಸಕೋಟೆಗೆ ಬಂದೆ. ನಮ್ಮ ಸಬ್ಸ್ಕ್ರೈಬರ್ ಒಬ್ರು ತುಂಬ ದಿನ ಗಿಫ್ಟ್ ಕೊಡಬೇಕು ಅಂತ ಕಾದ್ಕೊಂಡಿದ್ರು. ಅವ್ರನ್ನ ಮೀಟ್ ಮಾಡ್ಕೊಂಡು ಅವ್ರ ಹತ್ರ ಗಿಫ್ಟ್ ಇಸ್ಕೊಂಡು ಬಂದು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಗುಡ್ ಮಾರ್ನಿಂಗ್. ಅಂದರೆ ರಾತ್ರಿ ಇಲ್ಲಿ ಬಂಕ್ ಹತ್ರ ಮಲಗಿದ್ದು. ಎದ್ದೋಗೋಣ ಬೆಳಗಿನ ಜಾವ ಬೇಗ ಅಂತ ಒಂದು 2 ಅವರ್ ಮಲ್ಗೋಣ ಅಂತ ಮಲಗಿದ್ದು. ಫಸ್ಟ್ ಆಫ್ ಆಲು ಅಣ್ಣ ಬಂದು ಎಬ್ಬರಿಸ್ತಾನಂತ. ಅವ್ರು ಬಂದು ಎಬ್ಬರಿಸಿದ್ಯೋ ಆಯಿತು. ನಂಗೆ ನಿದ್ದೆ ಕಂಫರ್ಟ್ ಆಗಿಲ್ಲ ಅಂತ ಮತ್ತೆ ಮಲಗಿದ್ದಾಯಿತು. 5 ಗಂಟೆಗೆ ಅಲಾರಾಮ್ ಇಟ್ಟು ಮಲಗಿದ್ದೆ. ಮತ್ತೆ ಎದ್ದಿದ್ದೆ 7 ಗಂಟೆಗೆ. ಇವಾಗ 7:15 ಟೈಮ್ ಇದ್ದು ಫ್ರೆಶ್ ಆಗಿ ಬರೋಷ್ಟೊತ್ತಿಗೆ ಅರ್ಧ ಗಂಟೆ ಆಯಿತು. ಇವಾಗ 7:15 ಟೈಮು. ಇವಾಗ ಇಲ್ಲಿಂದ ಹೊರಡೋಣ ಬನ್ನಿ. ಏನು ಮಾಡೋಕ್ಕಾಗ, ನಿದ್ದೆ ಇರಲಿಲ್ಲ ಮೊನ್ನೆ ಎಲ್ಲ. ಹಾಗಾಗಿ ಮೊನ್ನೆ ನೈಟು ಆ್ಯಕ್ಚುಲಿ ಮಲಗೇ ಇಲ್ಲ. ಗಾಡಿ ಆಲ್ಟಾದ್ರೆ ನಿದ್ದೆ ಬಂದಿರಲಿಲ್ಲ. ಹಂಗಾಗಿನೇ ಸ್ವಲ್ಪ ಆಗಿದ್ದು. ಬಟ್ ಇನ್ನೊಂದೇನಪ್ಪ ಅಂದರೆ ಹೆಂಗೋದ್ರು ನಾಳಿಕೆ ಖಾಲಿ ಆಗ್ತಾ ಇದ್ದಿದ್ದು. ಹಂಗಾಗಿ ನಾನು ನೆಗ್ಲೆಕ್ಟ್ ಮಾಡಿ ಮಲ್ಕೊಂಡಿದ್ದು. ಇಲ್ಲಂದಿದ್ರೆ ನಾನ್ ಸ್ಟಾಪ್ ಹೊಡಿತಾ ಇದ್ದೋ. ಹೆಂಗೋದ್ರು ನಾಳಿಕೆ ಖಾಲಿ ಆಗೋದು. ಇವತ್ತು ಆಗ್ತಾ ಇರಲಿಲ್ಲ, ನಿನ್ನೆ ಲೋಡ್ ಆಗಿದ್ದು. ಹಾಗಾಗಿ ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ. ಇದೇ ಬಂಕಲ್ಲೇ ರಾತ್ರಿ ಸ್ಟೇ ಆಗಿದ್ದು. ಇಲ್ಲೇ ಸೈಡಲ್ಲೇ ಹಾಕ್ಬಿಟ್ಟು ಮಲಗಿದ್ದು ಬಂಕ್ ಒಳಗೇನೆ. ಸೇಫ್ಟಿ ಇರುತ್ತೆ ಇಲ್ಲಾದ್ರೆ ಅಂತ. ಆ ಗಾಡಿನೂ ಕಂಟೈನರ್ ಇಲ್ಲೇ ನನ್ನ ಮುಂದೆ ಇತ್ತು. ಇವಾಗ ಹೊರಗಡೆ ಹೋಗಿ ಹಾಕ್ಕೊಂಡವ್ರೆ. ಹಂಗೆ ಬರ್ತಾ ಗಾಡಿನ ಸದ್ಯಕ್ಕೆ ಅಲ್ಲೇ ಸೈಡ್ಗೆ ಹಾಕ್ಬಂದು ಟಿಫನ್ ಮಾಡೋಣ ಅಂತ ದೋಸೆ ತೊಗೊಂಡಿದ್ದೀವಿ. ದೋಸೆ ತಿನ್ಕೊಂಡು ಹೋಗೋಣ ಇವತ್ತು. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಬಂದು ಇವತ್ತು ತಿರುಪತಿಗೆ ಹೋಗಿ ಅರ್ಲಿ ಮಾರ್ನಿಂಗ್ 4 AM ಬಿರಿಯಾನಿ ತಿನ್ನೋಣ ಅಂತ. ಬಟ್ ಹೋಗೋಕ್ಕಾಗಲಿಲ್ಲ. ಹಂಗಾಗಿ ಇಲ್ಲೇ ಟಿಫನ್ ಮಾಡ್ಕೊಂಡು ಬಂದಿದ್ದು. ಬನ್ನಿ ಗಾಡಿ ಎತ್ಕೊಂಡು ಹೋಗೋಣ ಇವಾಗ. ನಿಮಗೆ ರಾತ್ರಿನೇ ಹೇಳ್ದಂಗೆ ನಮ್ಮದು ಸಲಾಗ ಸ್ವಲ್ಪ ಪ್ರಾಬ್ಲಮ್ ಆಗಿ ರೋಡಲ್ಲಿ ನಿಂತಿದೆ. ಏನಾಗೈತೋ ಗೊತ್ತಿಲ್ಲ. ಗೋವಾದಿಂದ ಗಾಡಿ 11 ಟನ್ ಲೋಡಾಗಿ ಬರ್ತಾಯಿತ್ತು ಬೆಂಗಳೂರಿಗೆ. ಓವರ್ಲೋಡು ಇಲ್ಲ ಏನಿಲ್ಲ, 11 ಟನ್ ಅಷ್ಟೇ. ಇದಕ್ಕಿದ್ದಂಗೆ ಮೋಷನ್ ಕಟ್ಟಾಗೈತೆ ಗಾಡಿ. ಏನು ಮಾಡಿದ್ರು ಗಾಡಿ ಮೂವ್ ಆಗ್ತಾ ಇಲ್ವಂತೆ. ನಿಧಾನ ಫಸ್ಟ್ ಗೇರಲ್ಲಿ ಮೂವ್ ಆಗುತ್ತೆ, ಹಂಗೆ ರೈಸ್ ಆಗುತ್ತೆ ಗಾಡಿ. ಕ್ಲಚ್ ಲೋಡಿಂಗ್ ಹೋಗಿದೆ ಅನ್ನೋಕ್ಕೆ ಹೇಳೋಕ್ಕಾಗಲ್ಲ. ಯಾಕಂದರೆ ಇನ್ನು ಓಡಿರೋದೇ 1.5 ಲಕ್ಷನೂ ಓಡಿಲ್ಲ. 1.35 1.40 ಓಡಿರಬೇಕು. ಮಿನಿಮಮ್ 2 ಲಕ್ಷ ಮೇಲೆ ಓಡಾಡ್ತವೆ. ಹೋಗಿರ್ಬೋದು, ಹೇಳೋಕ್ಕಾಗಲ್ಲ. ಹಂಗಾಗಿ ಆನ್ಲೈನಲ್ಲಿ ಕಂಪ್ಲೇಂಟ್ ರೈಸ್ ಆಗಿದೆ. ಅವರೇ ಹೋಗಿ ಮಾಡ್ತಾರೆ. 7 ಕಿಲೋಮೀಟ್ರ್ ಏನಾಯ್ತು ಅಂತ ಅಲ್ಲಿನ ಶೋರೂಮು. ಕಾರವಾರ RNS ಮೋಟರ್ಸ್ ಹೋಗಿ ರೆಡಿ ಮಾಡಿಕೊಡ್ತಾರೆ. ಅದೇನಾಯಿತು ಅಂತ ಆಮೇಲೆ ಅಪ್ಡೇಟ್ ಮಾಡ್ತೀನಿ. ಬನ್ನಿ ಇವಾಗ ಇಲ್ಲಿಂದ ಫಸ್ಟು ಹೊರಡೋಣ. ಇಲ್ಲಿಂದ ಸ್ವಲ್ಪ ನಾನ್ ಸ್ಟಾಪ್ ಹೊಡಿಯೋಣ. ಟೈಮ್ ಸಿಕ್ಕಾಪಟ್ಟೆ ವೇಸ್ಟ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟೇ ಟೈಮ್ ಅಂದರೆ ಅಲ್ಲಿ 8:15. ತಿರುಪತಿ ಇಷ್ಟೊತ್ತಿಗೆ ಹೋಗಿದ್ರೆ ಒಳ್ಳೆ ಬಿರಿಯಾನಿ ತಿನ್ಕೊಂಡು ಹೋಗ್ಬೋದಿತ್ತು. ಅಕ್ಷಯ್ ದಮ್ ಬಿರಿಯಾನಿ ಇಲ್ಲಿ ತಿರುಪತಿಲಿ ಒಂದು ಬ್ರಾಂಚ್ ಐತೆ. ಏನು ಮಾಡೋಕ್ಕಾಗಲ್ಲ. ಇವತ್ತು ನಮಗೆ ಇಲ್ಲಿ ದೋಸೆನೇ ಗತಿ ಆಯ್ತು ಅಷ್ಟೇ. ಹಂಗೆ ಬಂದು ಒಂದು 10 ಗಂಟೆ ಗಾಡಿ ಸೈಡ್ಗೆ ಹಾಕಿದ್ದೆ. ಇವಾಗ ಟೈಮ್ 11 ಗಂಟೆ ಆಗ್ತೈತೆ. 1 ಗಂಟೆ ಟೈರ್ ಹಾರ್ಕೊಂಡ್ಲಿ ಅಂತ ಸ್ವಲ್ಪ ಹೀಟಾಗಿದೆ, ಬಿಸಿಲು ಜಾಸ್ತಿ ಇರೋದ್ರಿಂದ. ಟೈಮ್ ಅನ್ನೋದು ಎಂಥ ಕಳ್ಳು ಬಡ್ಡಿ ಮಗೊಂದು ಅಂದರೆ ನಿಜವಾಗ್ಲೂ ಹೇಳ್ತೀನಲ್ಲ ಗುರು. ದೇವರು ಬೇಕು ಅಂತಲೇ ಪರೀಕ್ಷೆ ಮಾಡ್ತಾನೆ. ಈಗ ನಮ್ಮದು ಸಲಾಗ ರೋಡಲ್ಲಿ ಟ್ರಬಲ್ ಆಗಿ ನಿಂತೈತೆ. ಇಲ್ಲಿ ಕಾರವಾರದ ಹತ್ರ. ಮತ್ತೆ ನಮ್ಮದು ವೈಟ್ ಇದು ಇನ್ನೂ ಒಂದು ಟೈರ್ ಬೇರೆ ಹೊಡೆದೋಗೈತೆ. ಇವಾಗ ಪಾಸಿಂಗ್ ಲೋಡ್ಗೆ ಮತ್ತೆ ಟೈರ್ ಹೊಡೆದೋಗೈತೆ. ಏನು ಮಾಡ್ತೀರಾ, ಯಾರೋ ಏನೋ ಮಾಡಿಸ್ಬಿಟ್ಟವ್ರು ಗುರು. ನಿಜಾನೇ ಅದು. ಇವಾಗ ಅನ್ನಿಸ್ತೈತೆ ನನಗೆ. ಇಷ್ಟು ದಿನ ಅನ್ಸಿರ್ಲಿಲ್ಲ. ಏನು ಹೊಡಿ ತಿಂಗಳು ಎದ್ದಾಳಕ್ಕಾಗಲ್ಲ. ಹಂಗೆ ಕುಗಿಸ್ಬಿಟ್ಟೈತೆ ನಮ್ಮನ್ನು. ಯಾವಕ್ಕೆಲ್ಲ ತಲೆ ಕೆಡಿಸ್ಕೊಳಲ್ಲ. ಬಿಸ್ನೆಸ್ ಅಂದಮೇಲೆ ಲಾಭ ನಷ್ಟ ಇದ್ದಿದ್ದೆ. ಏನು 3-4 ಲಕ್ಷ ಈ ತಿಂಗಳು ಲಾಸ್ ಆಗ್ಬೋದು. ಕವರ್ ಮಾಡೋಣ ಅದನ್ನ. ಜನವರಿಗೆ ಹೆಂಗೆ ಕವರ್ ಮಾಡ್ಬೇಕಂತ ಗೊತ್ತೈತೆ. ಬನ್ನಿ ಇವಾಗ ಒಂದು ಆಪಲ್ ತಿನ್ಕೊಂತ ಹೋಗೋಣ. ಏನು ಮಾಡೋಕ್ಕಲ್ಲ. ಗಾಡಿ ಓಡ್ಸೋಕೆ ಬೇಜಾರಾಗ್ತಿತ್ತು. ಅದಕ್ಕೆ ಸೈಡ್ಗೆ ಹಾಕ್ಬಿಟ್ಟು ಮರದ ಕೆಳಗೆ ಮರ ಇತ್ತಿಲ್ಲಿ ನಲ್ಲಿ ಚೆನ್ನಾಗಿತ್ತು. ಹಂಗಾಗಿ ಇಲ್ಲೇ ಹಾಕಿ ಸ್ವಲ್ಪ ರೆಸ್ಟ್ ಮಾಡಿದೆ. ಫೋನಲ್ಲಿ ಮಾತಾಡ ಸಾಕಾಗೋಯ್ತು. ಒಂದು ಆಪಲ್ ತಿನ್ಕೊಂತ ಹೋಗೋಣ ಬನ್ನಿ. ಫೈನಲ್ ಆಗಿ ನಾಯ್ಡುಪೇಟೆ ರೀಚ್ ಆಗಿದ್ದಾಯಿತು. ಇವಾಗ ಸ್ಟ್ರೈಟ್ ಹೋದರೆ ಚೆನ್ನೈ. ಇಲ್ಲಿಂದ 120 ಕಿಲೋಮೀಟ್ರ್ ಅಷ್ಟೇ. ಇವಾಗ ರೈಟ್ ತಗೊಂಡು ಹೋಗ್ತಾ ಇದ್ದೀವಿ ನಾವು. ಚೆನ್ನೈಗೆ ಹೋಗಲ್ಲ, ರೈಟ್ ತಗೊಂಡು ತಿರುಪತಿ ಕಡೆ ಹೋಗಬೇಕು. ಸ್ಟ್ರೈಟ್ ಹೋದರೆ ಇಲ್ಲಿಂದ ಬರೀ 120 ಕಿಲೋಮೀಟ್ರು. NH-16 ಎಕ್ಸಿಟ್ ಆಗಿ ಇವಾಗ ಮಾಮೂಲಿ ತಿರುಪತಿ ರೋಡ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿಂದ 4 ಲೈನ್ ವರ್ಕ್ ನಡೀತಾ ಐತೆ ತಿರುಪತಿವರೆಗೂ. ಎಷ್ಟಾಗೈತೋ ಏನೋ ಗೊತ್ತಿಲ್ಲ. ನಾನು ಸುಮಾರು ದಿನ ಆಗೋಯ್ತು ಈ ಕಡೆ ರೋಡಿಗೆ ಬಂದ್ಬಿಟ್ಟು. ನೋಡೋಣ, ಹೋಗ್ತಾ ಗೊತ್ತಾಗುತ್ತೆ, ತೋರಿಸ್ಕೊಂಡು ಹೋಗ್ತೀನಿ ಬನ್ನಿ. ಫೈನಲ್ ಆಗಿ ತಿರುಪತಿ ರೀಚ್ ಆಗಿದ್ದಾಯಿತು. ನೋಡಿ ಸೈಡಲ್ಲಿ ಕಾಣುತ್ತೆ ತಿರುಪತಿ ಬೆಟ್ಟ ಎಲ್ಲ ಕಡೆ. ವ್ಯೂ ಅಂತೂ ಸಕ್ಕದಾಗೈತೆ ನೋಡಿ. ಇವಾಗ ಏನಪ್ಪ ಪ್ಲಾನಿಂಗ್ ಅಂದರೆ ಇಲ್ಲಿ ಮುಂದೆ ಅಕ್ಷಯ್ ದಮ್ ಬಿರಿಯಾನಿ ಸಿಗುತ್ತೆ. ಇಲ್ಲೊಂದು ಬ್ರಾಂಚ್ ಐತೆ ಹೊಸಕೋಟೆ ಅಕ್ಷಯ್ ದಮ್ ಬಿರಿಯಾನಿ ಅವ್ರದ್ದು. ಇಲ್ಲಿ ಹೋಗ್ಬಿಟ್ಟು ಬಿರಿಯಾನಿ ತಿನ್ಕೊಂಡು ಹೋಗೋಣ ಅಂತ. ಇನ್ನೇನು ಹೊಸಕೋಟೆಗೆ ಹೋಗಿ ತಿನ್ನೋದು ಮಧ್ಯಾಹ್ನ ಅಲ್ವಾ, ಹೊಟ್ಟೆ ಹಸ್ಬಿಟ್ಟೈತೆ. ಇಲ್ಲೇ ತಿನ್ಕೊಂಡು ಹೋಗೋಣ ಅಂತ ಬನ್ನಿ. ಇಲ್ಲಿಂದ 1 ಕಿಲೋಮೀಟ್ರ್ ಐತೆ ಅಷ್ಟೇ. ಹೋಗಿ ಬಿರಿಯಾನಿ ತಿನ್ಕೊಂಡು
ನಿಧಾನಕ್ಕೆ ಹೋಗೋಣ. ಟೈಮ್ ಬಂದು ಕರೆಕ್ಟಾಗಿ ನೋಡಿ 1 ಗಂಟೆ ಆಯಿತು. ಕರೆಕ್ಟಾಗಿ 1 ಗಂಟೆ ಊಟದ ಟೈಮ್ಗೆ ಇವತ್ತೇ ಕರೆಕ್ಟಾಗಿ ಊಟ ಮಾಡ್ತಾ ಇರೋದು. ಆಹಾ, ಈ ಬಿರಿಯಾನಿ ನೋಡ್ತಾ ಇದ್ರೇ ಒಂದು ಮಜಾ ಗುರು. ತಿಂತಾ ಇದ್ರೆ ಸ್ವರ್ಗ ಅಂದ್ಕೊಳ್ಳಿ. ಬಿರಿಯಾನಿ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಅವ್ರದ್ದೇ ಇದು ಬಿರಿಯಾನಿ ಟೇಸ್ಟು. ಅಲ್ಲಿಂದ ಮಸಾಲ ಕಳಿಸ್ತಾರೆ ಅನ್ಸುತ್ತೆ ಇವ್ರಿಗೆ. ಇಲ್ಲಿ ಸೇಮ್ ಟೇಸ್ಟ್ ಆಗಿದೆ, ಸಖತ್ತಾಗಿದೆ ಬಿರಿಯಾನಿ. ಇದೇ ನೋಡಿ ಆ ಬಿರಿಯಾನಿ ಹೋಟ್ಲು. ಮತ್ತು ಕನ್ನಡದಲ್ಲಿ ಕೂಡ ಹೆಸರಿದೆ ಇಲ್ಲಿ, ಅದೊಂದು ಖುಷಿ. ಆಂಧ್ರ ಆದರೂ ಕೂಡ ಇದು. ಬನ್ನಿ ಗಾಡಿ ಎತ್ಕೊಂಡು ಹೋಗೋಣ. ಬಿರಿಯಾನಿ ಅಂತೂ ಸೂಪರ್ ಆಗಿತ್ತು. ಸೇಮ್ ಹೊಸಕೋಟೆ ಟೇಸ್ಟೇ. ಹೊಸಕೋಟೆಲಿ ಹೆಂಗೆ ಸಿಗುತ್ತೋ ಹಂಗೆ. ಹೊಸಕೋಟೆಗೆ ಸಂಜೆ ಹೋಗಿ ತಿನ್ನೋಣ ಅಂತ ಪ್ಲಾನ್ ಮಾಡಿದ್ದು. ಹೆಂಗೋ ಮಧ್ಯಾಹ್ನ ಆಗಿತ್ತು, ಊಟದ ಟೈಮು. ಇಲ್ಲೇ ಸಿಗುತ್ತೆ ಅದೇ ಬಿರಿಯಾನಿ, ಇಲ್ಲೇ ತಿನ್ಕೊಳ್ಳೋಣ ಅಂತ ಇಲ್ಲೇ ತಿಂದಿದ್ದು. ಇಲ್ಲಿಂದ ಸ್ಟ್ರೈಟ್ ಹೋಗಬೇಕು. ನೋಡಿ ಇಲ್ಲಿ ಬೋರ್ಡ್ ಇದೆ, ಬೆಂಗಳೂರು ಸ್ಟ್ರೈಟ್, ತಿರುಪತಿ, ಅನಂತಪುರ, ಮದನಪಲ್ಲಿ ಎಲ್ಲ ಸ್ಟ್ರೈಟು. ಹೋಗೋಣ ಬನ್ನಿ ಇವಾಗ ಇಲ್ಲಿಂದ. ತಿರುಪತಿ ಎಲ್ಲ ಬಿಟ್ಟು ಚಿತ್ತೂರು ಕಡೆ ಹೋಗ್ತಾ ಇದೀವಿ. ಇನ್ನು ಚಿತ್ತೂರುವರೆಗೂ 6 ಲೈನ್ ಐತೆ, ಆಮೇಲೆ 4 ಲೈನ್ ಸಿಗುತ್ತೆ. ಸಿಮೆಂಟ್ ರೋಡ್ ನಮಗೆ. ಹೊರಗಡೆ ನೋಡಿ ವ್ಯೂ ಎಷ್ಟು ಸಖತ್ತಾಗಿದೆ ಅಂತ. ಸಖತ್ತಾಗಿದೆ ವ್ಯೂ. ಒಳ್ಳೆ ವ್ಯೂ ನೋಡ್ಕೊಂತ ಗಾಡಿ ಡ್ರೈವ್ ಮಾಡ್ಕೊಂತ ಹೋಗ್ತಾ ಇದ್ದೀವಿ. ಮುಂದೆ ಎಲ್ಲಾನ ಯಾವ್ದಾನ ಡಾಬಾ ನೋಡಿ ನಿಲ್ಸ್ಕೊಂಡು ಫ್ರೆಶ್ ಆಗಿ ಹೋಗ್ಬೇಕು. ನೋಡೋಣ ಬನ್ನಿ ಎಲ್ಲಾನ ಡಾಬಾ ಹುಡ್ಕೋಣ. ಈ ಕಡೆ ಸ್ವಲ್ಪ ಡಾಬಾಗಳು ಸಿಗೋದು ಕಷ್ಟನೇ. ಸರ್ದಾಜಿ ಡಾಬಾ ತರದ್ದು, ಯಾಕಂದರೆ ಸ್ನಾನ ಮಾಡಬೇಕು. ಸ್ನಾನ ಮಾಡೋಕ್ಕೆ ಡಾಬಾ ಹುಡುಕ್ಬೇಕು ಮೇನು. ನೀರಿರೋ ಕಡೆ ಎಲ್ಲಾನ ಹುಡುಕಿ ಸ್ನಾನ ಮಾಡಿಕೊಂಡು ಹೋಗೋಣ. ತಿರುಪತಿ ಎಲ್ಲ ಪಾಸ್ ಮಾಡಿಬಿಟ್ಟು ಒಂದು ಟೋಲ್ ಸಿಕ್ತು. ಟೋಲ್ ಹತ್ರ ನಿಲ್ಲಿಸಿ ಒಂದು ಜ್ಯೂಸ್ ತೊಗೊಂಡಿದ್ವಿ. ಜ್ಯೂಸ್ ಕುಡ್ಕೊಂಡು ಹೋಗೋಣ. ಬಿಸಿಲು ಜಾಸ್ತಿ ಐತೆ, ಹಂಗಾಗಿ ಆ್ಯಕ್ಚುಲಿ ಟೀ ಕುಡಿಯೋಣ ಅಂತ ಹೋದೆ. ಈ ಬಿಸ್ಲಾಗ ಏನಪ್ಪ ಟೀ ಕುಡಿತೀಯ, ಮಜ್ಜಿಗೆನ ಜ್ಯೂಸ ಕುಡಿಯೋದ್ರು. ಹಾಗಾಗಿ ಜ್ಯೂಸ್ ತೊಗೊಂಡೆ ಕುಡಿಯೋಣ ಅಂತ ಡಿಸೈಡ್ ಮಾಡಿ ಜ್ಯೂಸ್ ತೊಗೊಂಡು ಕುಡ್ಕೊಂಡ್ಬಂದೆ. ಟೀ ಕುಡಿಯೋಕ್ಕಾಗಲ್ಲ ಬಿಸಿಲಿಗೆ. ಇವಾಗ ಇಲ್ಲಿಂದ ಚಿತ್ತೂರು ಒಂದು 20 ಕಿಲೋಮೀಟ್ರ್ ಐತೆ ಅಷ್ಟೇ. ಹೆವಿ ಬಿಸಿಲು ಹೊಡಿತಾ ಇತ್ತು ನೋಡಿ. ಯಾವ ರೇಂಜ್ಗೆ ಐತೆ ಅಂದರೆ ಬಿಸಿಲು ಕಣ್ಣಂಗೆ ಕುಕ್ಕುತ್ತೆ, ಆ ರೇಂಜಿಗೆ ಬಿಸಿಲು ಐತೆ ಹೊರಗಡೆ. ಸದ್ಯಕ್ಕೆ ಗಾಡಿ ಸಕ್ಕತ್ ಹೀಟಾಗಿದೆ ಟೈರು. ಸ್ವಲ್ಪ ಮುಂದೆ ಎಲ್ಲ ಹೋಗಿ ಯಾವ್ದೊಂದು ಡಾಬಾ ನೋಡಿ ಸೈಡ್ಗೆ ಹಾಕೋಣಂತೆ. ಫೈನಲಿ ಚಿತ್ತೂರ್ಗೆ ಎಂಟ್ರಿ ಆಗಿದ್ದಾಯ್ತು. ಚಿತ್ತೂರು ಬೈಪಾಸ್ ಎಲ್ಲ ಮುಗೀತು. ಇವಾಗ ಇಲ್ಲಿಂದ ಲೆಫ್ಟ್ ಹೊಡೆದ್ರೆ ಚೆನ್ನೈ ಹೋಗ್ತೀವಿ, ರೈಟ್ ಹೊಡೆದ್ರೆ ಬೆಂಗಳೂರಿಗೆ ಹೋಗ್ತೀವಿ. ಇಲ್ಲಿಗೆ ರೋಡು ಡೆಡ್ ಎಂಡ್ ಆಗುತ್ತೆ. ಬ್ರಿಡ್ಜ್ ಕೆಳಗೆ ರೈಟ್ ತೊಗೊಂಡ್ಬಿಟ್ಟು ಬೆಂಗಳೂರು ಕಡೆ ಹೋಗೋಣ ಬನ್ನಿ. ಇಲ್ಲಿಂದ ಬೆಂಗಳೂರು ಒಂದು 200 ಕಿಲೋಮೀಟ್ರ್ ಇರ್ಬೋದು ನನ್ನ ಪ್ರಕಾರ. ನೋಡೋಣ. ನೋಡಿ ಇಲ್ಲಿಗೆ ಈ ರೋಡ್ ಡೆಡ್ ಎಂಡು. ಇಲ್ಲಿ ರೈಟ್ ಹೊಡ್ಕೊಂಡು ಬೆಂಗಳೂರು ಕಡೆ ಹೋಗ್ಬೇಕು. ಇಲ್ಲಿಂದ ಒಂದೇ ರೋಡ್ ಸೀದಾ ಕೋಲಾರ, ಮುಳಬಾಗ್ಲು ಕೋಲಾರ, ಕೋಲಾರಿಂದ ಹೊಸಕೋಟೆ, ಹೊಸಕೋಟೆಯಿಂದ ಬೆಂಗಳೂರು. ಅಲ್ಲಿಂದ ಹಂಗೆ ಸ್ವಲ್ಪ ದೂರ ಮುಂದೆ ಬಂದು ರೈಟ್ ಸೈಡಲ್ಲಿ ಪಂಜಾಬಿ ಡಾಬಾ ಐತೆ ಕಂಟೈನರ್ ಪಕ್ಕದಲ್ಲಿ. ಕಂಟೈನರ್ ನಿಲ್ಸಿರೋ ಪಕ್ಕಕ್ಕೆ ನಾನು ಹಾಕಿದ್ದೀನಿ. ಯಾಕಂದರೆ ನೋಡಿ ಕಂಟೈನರ್ ನೆಳ್ಳೆಲ್ಲ ನಮ್ಮ ಗಾಡಿ ಮೇಲೆ ಬೀಳಿ ಅಂತ ಆರಾಮಾಗಿ ನೆಳ್ಳಾಗ ಗಾಡಿ ನಿಂತೈತಿ. ಇವಾಗ ಸದ್ಯಕ್ಕೆ ಇಲ್ಲೇ ಒಂದು ತೊಟ್ಟಿಗೆ ಬೇರೆ ಕಾಣುತ್ತೆ ನೋಡಿ, ಅಲ್ಲಿ ಕಾಣುತ್ತೆ ತೊಟ್ಟಿ. ಅದರಲ್ಲಿ ನೀರಿದೆ. ಹೋಗಿ ಸ್ನಾನ ಮಾಡ್ಕೊಂಬಂದು ಫ್ರೆಶ್ ಆಗೋಣ ಅಂತ. ಇನ್ನು ಟೈಮ್ ಬಂದು 4 ಗಂಟೆ. ಹಂಗಾಗಿ ಸ್ವಲ್ಪ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಒಂದು 2 ಅವರ್ ರೆಸ್ಟ್ ತೊಗೊಂಡು ನೈಟ್ ಬಿಡೋಣ. ಸುಮ್ಮನೆ ಬಿಸಿಲಲ್ಲಿ ಗಾಡಿ ಓಡ್ಸೋಕೆ ಆಗ್ತಾಯಿಲ್ಲ. ವಿ ಅಂದರೆ ವಿ ಬಿಸಿಲೈತೆ. ಹಂಗಾಗಿ ನೈಟ್ ಒಂದು 10 ಗಂಟೆ ಮೇಲೆ ಸಿಟಿ ಎಂಟ್ರಿ ಆಗೋಣ. ಎಲ್ಲಪ್ಪ ಹೋಗ್ಬೇಕು ಅಂದರೆ ಶಾಂತಿನಗರಕ್ಕೆ ಹೋಗಬೇಕು. ಸ್ವಲ್ಪ ಲೇಟಾಗಿ ಹೋಗಬೇಕು, ಯಾಕಂದರೆ ಸಿಟಿ ಒಳಗೆ ಹೋಗ್ಬೇಕಲ್ವ. ಹಂಗಾಗಿ ಶಾಂತಿನಗರ್ BMTC ಬಸ್ ಡಿಪೋದಲ್ಲಿ ಗಾಡಿ ಖಾಲಿ ಆಗೋದು. ನಾಳೆ 9 ಗಂಟೆ ಮಾಡಿಸ್ತೀನಿ ಅಂದವ್ರೆ. ನೋಡೋಣ ಎಷ್ಟೊತ್ತಿಗೆ ಖಾಲಿ ಮಾಡಿಸ್ತಾರೇನೋ. ನಿಮ್ಗೆ ನಾಳೆ ಬ್ಲಾಗಲ್ಲಿ, ಮುಂದಿನ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಸ್ನಾನ ಎಲ್ಲ ಮಾಡಿಕೊಂಡು ಇಲ್ಲೇ ಒಂದು 3 ಅವರ್ ರೆಸ್ಟ್ ಮಾಡಿದ್ದಾಯಿತು. ಇದೇ ಡಬ್ಬದ ಹತ್ರ ನಿಲ್ಲಿಸಿದ್ದು. ಇನ್ನೂ ಇಲ್ಲೇ ಇದ್ದೀವಿ ಗಾಡಿ ಎತ್ಕೊಂಡು. ಗಾಡೀಲಿ ಸ್ನಾನ ಎಲ್ಲ ಮಾಡಿಕೊಂಡು ಹೆಚ್ಚು ಕಡಿಮೆ ಒಂದು 3 ಅವರ್ ರೆಸ್ಟ್ ಮಾಡಿದ್ದಾಯಿತು. ಇಲ್ಲೇ ಗಾಡಿ ಇಲ್ಲೇ ಐತೆ. ಇನ್ನು ಇದೇ ಡಬ್ಬದ ಹತ್ರ ನಿಲ್ಲಿಸಿದ್ದು. ಡಬ್ಬ ಆ ಕಡೆ ಐತೆ ಕಂಟೈನರಿಂದ. ಹೆಚ್ಚು ಕಡಿಮೆ ಇಲ್ಲಿಂದ ಇನ್ನೂ 170 ಕಿಲೋಮೀಟ್ರ್ ಐತೆ ಬೆಂಗಳೂರು. ನೈಟೇ ಹೋಗೋಣ ಅಂತ ಸುಮ್ಮನೆ ನಿಲ್ಲಿಸಿದ್ದು. ಗ್ಲಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇವಾಗ ಇಲ್ಲಿಂದ ಬಿಡೋ ಟೈಮ್ ನಮ್ಮದು. ಇಲ್ಲಿಂದ ಹೋಗೋಣ. ಇಲ್ಲಿಂದ ನಾನ್ ಸ್ಟಾಪ್ ಹೊಸಕೋಟೆ ಹೊಡೆದ್ಬಿಟ್ಟು ಹೊಸಕೋಟೆಯಲ್ಲಿ ಇನ್ನೊಂದು ಗಾಡಿ ಸಿಟಿಗೆ ಬರುತ್ತೆ. ಅದನ್ನು ಇಬ್ಬರು ಜೊತೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇನ್ನೇನು ಅಲ್ಲಿಂದ ಶಾಂತಿನಗರ ಎಷ್ಟು ಬೇಗ ಹೊರಟೋಗ್ಬಿಡ್ತೀವಿ. ನೈಟ್ ಅಲ್ವಾ, ಟ್ರಾಫಿಕ್ ಇರಲ್ಲ. ಹಂಗಾಗಿ ನೋಡೋಣ. ಫಸ್ಟ್ ಇಲ್ಲಿಂದ ಇವಾಗ ಬಿಡೋಣ ಬನ್ನಿ. ಇನ್ನೇ ನಮ್ಮ ಸಲಾಗ ಟ್ರಬಲ್ ಆಗಿತ್ತು ಅಂತ ಹೇಳಿದ್ದೆ. ಏನಾಯ್ತು ಏನಂತ ಅಪ್ಡೇಟೇ ಮಾಡಲಿಲ್ಲ. ನಮ್ಮ ಸಲಾಗ ಅದು ಬಂದು ಕ್ಲಚ್ ಲೋಡಿಂಗು, ರಿಲೀಸಿಂಗ್ ಬೇರೆ 3 ಹೋಗಿದ್ದೋ. ಹೊಸದು ಹಾಕ್ಸಿದ್ದೀವಿ. ಕಾರವಾರದಲ್ಲಿ ರೋಡಲ್ಲೇ ನಿಂತಿತ್ತು ಗಾಡಿ. ಹೆಚ್ಚು ಕಡಿಮೆ ನಮ್ಮ ಅಲ್ಟ್ರಾ 2 ಲಕ್ಷ ಓಡ್ತದೆ ಇವಾಗ. ಹೆಚ್ಚು ಕಡಿಮೆ ನಮ್ಮ ಅಲ್ಟ್ರಾ 4 ಲಕ್ಷ ಓಡಿದೆ. 2 ಸಾರಿ ಕ್ಲಚ್ ಲೋಡಿಂಗ್ ಚೇಂಜ್ ಮಾಡಿಸಿದ್ದೀವಿ. ನಮ್ಮದು ಬೆಂಜ್ ಬಂದು 140ಕ್ಕೆ ಹೊರಟೋಯ್ತು. 146 ಓಡೈತೆ. 146ಗೆ ಹೊರಟೋಗೈತೆ. ಇದನ್ನೇ 75 ಹೊಡೆಯುತ್ತೆ ಅಷ್ಟೇ. ಇದನ್ನು ಅಷ್ಟೇ ನೋಡಿಲ್ಲ. ಅದ್ರದ್ದೊಂದು ಹೆಚ್ಚು ಕಮ್ಮಿ 30,000 ಖರ್ಚು ಬಂತು ಇವತ್ತು. ಅದಾದಮೇಲೆ ಇನ್ನೂ ಒಂದು ಸಮಸ್ಯೆ ಆಗೈತೆ ಇವತ್ತು. ಸಮಸ್ಯೆಗಳ ಮೇಲೆ ಸಮಸ್ಯೆಗಳಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀವಿ ಅಂದ್ಕೊಂಬಿಡಿ. ಬೇರೆ ಯಾರಿಗಾನ ಈ ಥರ ಹೊಡೆದ್ರೆ ತಡ್ಕೊಳೋದು ತುಂಬ ಕಷ್ಟ ಐತೆ. ನಮ್ಮದು ವೈಟ್ ಇದು ಒಂದು ಟೈರ್ ಹೊಡೆದೋಗೈತೆ. ಅದಕ್ಕೊಂದು ಜೊತೆ ಟೈರ್ ಹಾಕಬೇಕು. ಮತ್ತು ಅದ್ಯಾವುದೋ ಒಂದು ಕೂಲೆಂಟ್ದೇನೋ ಪೈಪ್ ಕಟ್ಟಾಗಿ ಹೋಗೈತಂತೆ. ಅದು ಸ್ಟಾಕ್ ಸಿಗ್ತಾಯಿಲ್ಲ. ಇನ್ನು ಗಾಡಿ ಹರಿಹರ ಬೈಪಾಸ್ ಎಲ್ಲ ನಿಂತಿದೆ.
ನನ್ನ ಗಾಡಿ ಓನರಾಗಿ 4 ವರ್ಷ ಆದರೂ ಯಾವತ್ತೂ ನಮ್ಮ ಗಾಡಿಗಳು ಎಲ್ಲೆಲ್ಲೂ ಇಷ್ಟೊಂದು ಪ್ರಾಬ್ಲಮ್ ಮಾಡಿರಲ್ಲ. ಈ ತಿಂಗಳು ಅದು ಏನಾಗೈತೋ ಏನೋ ಗೊತ್ತಿಲ್ಲ, ಸಖತ್ ದರಿದ್ರ ಮೆಟ್ಕೊಂಡ್ಬಿಟ್ಟೈತೆ. ಕಾರವಾರದಲ್ಲಿ ಬೆಳಗ್ಗೆಯಿಂದ ಒಂದು ಗಾಡಿ ನಿಂತೈತೆ ಟ್ರಬಲ್ ಆಗಿ, ಹರಿಹರದ ಹತ್ರ ಒಂದು ಗಾಡಿ ನಿಂತೈತೆ ಟ್ರಬಲ್ ಆಗಿ. ಅದು ಕಾರವಾರದ ರೆಡಿಯಾಗಿ ಬಿಟ್ಟೈತೆ ಆಲ್ರೆಡಿ, ಒಂದು 30,000 ಬಿಲ್ ಆಯಿತು. ಅದು ಇನ್ನೊಂದೇನಪ್ಪ ಅಂದರೆ ಮುರುಡೇಶ್ವರದಿಂದ ಬರಬೇಕು 120-130 ಕಿಲೋಮೀಟ್ರ್ ಬಂದು ಗಾಡಿ ರೆಡಿ ಮಾಡ್ಕೊಟ್ಟು ಹೋಗಿದ್ದಾರೆ ಭಾರತ್ ಬೆಂಜವರು. ಅದೇ ಟಾಟಾ ಆಗಿರ್ಬೋದು, ಬೇರೆ ಲೈಲ್ಯಾಂಡ್ ಆಗಿರ್ಬೋದು, ಯಾವುದೇ ಆದರೂ ಸರ್ವಿಸ್ ಅಷ್ಟು ಕ್ಲೀನ್ ಇಲ್ಲ, ಹೇಳಿದ ತಕ್ಷಣ ಬಂದು ಮಾಡಿಕೊಡಲ್ಲ. ಮೊನ್ನೆ ನಮ್ಮ ವೈಟಿನೇ ಕುಣಿಗಲಾದ್ರೆ ಟ್ರಬಲ್ ಆದಾಗ ನೆಲಮಂಗಲ ಶೋರೂಮಿಗೆ ಫೋನ್ ಮಾಡಿದ್ರೆ ಟಾಟಾ ಶೋರೂಮ್ ಪ್ರೇರಣಾ ಮೋಟರ್ಸಿಗೆ ಕತೆ ಹೊಡೆದ್ಬಿಟ್ಟು ಬರಲೇ ಇಲ್ಲ ಕೊನೆಗೆ. ಮತ್ತು ಲೋಕಲ್ ಮೆಕ್ಯಾನಿಕ್ ಆದರೆ ರೆಡಿ ಮಾಡಿಸ್ಕೊಂಡು ಹೋದು. ಇಂಥ ಕೆಲಸ ಆಗುತ್ತೆ. ಬೆಂಜಲ್ಲಿ ಮಾತ್ರ ಆನ್ ರೋಡ್ ಸರ್ವಿಸು ಸೂಪರ್ ಆಗೈತೆ. ಸ್ವಲ್ಪ ಲೇಬರ್ ಚಾರ್ಜ್ ಒಂದು ಕಾಸ್ಟ್ಲಿ ಅನ್ನೋದು ಬಿಟ್ಟರೆ ಬೆಂಜು ಇನ್ನೇನಕ್ಕೂ ಬೇಜಾರಾಗಲ್ಲ. ಸರ್ವಿಸ್ ಅಷ್ಟೇ, ನೀವು ನೈಟ್ ಆ್ಯಂಡ್ ನೈಟ್ 24/7 ಯಾವಾಗನ ಫೋನ್ ಮಾಡಿ ಆನ್ ರೋಡ್ ಸರ್ವಿಸ್ ಕೊಟ್ಟೇ ಕೊಡ್ತಾರೆ ಭಾರತ್ ಬೆಂಜವರು. ಸರ್ವಿಸ್ ವಿಚಾರಕ್ಕೆ ಮಾತಾಡೋದಾದರೆ ಬೆಂಜು ನಂಬರ್ 1 ರೋಡ್ ಸರ್ವಿಸಲ್ಲಿ. ಮತ್ತು ಶೋರೂಮ್ಗೆ ಹೋದ್ರೂ ಅಷ್ಟೇ, ಸರ್ವಿಸ್ ಸೆಂಟ್ರಲ್ಲೂ ಕೂಡ ಅಷ್ಟೇ ಒಳ್ಳೆ ಸರ್ವಿಸ್ ಕೊಡ್ತಾರೆ. ಏನೂ ಮಾಡೋಕ್ಕಾಗಲ್ಲ, ನಮ್ಮ ಟೈಮು ಸ್ವಲ್ಪ ಖರಾಬ್ ಆಗೈತೆ ಅಷ್ಟೇ ಅಂದ್ಕೊಳ್ಳಿ. ಸರೋಗುತ್ತೆ ಎಲ್ಲ, ಟೆನ್ಷನ್ ಜಾಸ್ತಿ ತಗೊಬಾರ್ದು. ಬಿಸ್ನೆಸ್ಸಲ್ಲಿ ಲಾಭನ ಅಷ್ಟೇ ಇದ್ದಿದ್ದೆ. ಇವಾಗ ಲಾಸ್ ಆಗಿದ್ದೀವಿ ತಿಂಗಳು, ನೆಕ್ಸ್ಟ್ ತಿಂಗಳು ಲಾಭ ಮಾಡ್ತೀವಿ. ಇನ್ನು ಜನವರಿಗೆ ನಮ್ದು ಈರುಳ್ಳಿ ಸೀಸನ್ ಸ್ಟಾರ್ಟ್ ಆಗುತ್ತೆ. ಈರುಳ್ಳಿ ಸೀಸನ್ಗೆಲ್ಲ ಎತ್ತಾಕ್ತೀವಿ, ಏನು ಟೆನ್ಷನ್ ಇಲ್ಲ. ಇವಾಗ ಎಷ್ಟು ಬಂಡವಾಳ ಹಾಕಿದ್ರು ಅವಾಗ ರಿಟರ್ನ್ ತೆಗಿತೀವಿ. ಜನವರಿಯಿಂದ ಜೂನ್ವರೆಗೂ, ಜೂನಿಂದ ಡಿಸೆಂಬರ್ವರೆಗೂ ಗಾಡಿಗಳಿಗೆ ರಿಟರ್ನ್ ಹಾಕೋದಿದ್ದೇನೆ. ಹೆಚ್ಚು ಕಡಿಮೆ ಈ ತಿಂಗಳು ಒಂದು 2-2.5 ಲಕ್ಷ ಲಾಸು. ಏನೂ ಮಾಡೋಕ್ಕಾಗಲ್ಲ, ಬಿಸ್ನೆಸ್ಸು ಅಂದಮೇಲೆ ಅಪ್ಸು ಡೌನ್ಸ್ ಇರ್ತವೆ, ಎಲ್ಲದಕ್ಕೂ ಅನುಸರಿಸ್ಕೊಂಡು ಹೋಗ್ಬೇಕು. ಅದಕ್ಕೆ ಬೇಜಾರಾಗೋಂಥ ವಿಚಾರನೇ ಇಲ್ಲ, ನನಗೇನು ಬೇಜಾರಾಗಿಲ್ಲ. ನಾನು ಊಟ ಬಿಟ್ಟು ಅಯ್ಯಪ್ಪ ಹಂಗಾಯ್ತು ಹಿಂಗಾಯ್ತು ಅವೆಲ್ಲ ಸೀನೇ ಇಲ್ಲ. ಮಧ್ಯಾಹ್ನ ಒಳ್ಳೆ ದಮ್ ಬಿರಿಯಾನಿ ತಿನ್ಕೊಂಬಂದಿದ್ದೀನಿ ತಿರುಪತಿಲಿ. ಇವಾಗ ಮತ್ತೆ ಹೊಸಕೋಟೆಗೆ ಹೋಗಿ ಬಿರಿಯಾನಿ ತಿನ್ಕೊಂಡು ಹೋಗ್ತೀನಿ, ಅವಕ್ಕೆಲ್ಲ ಏನು ಟೆನ್ಷನ್ ಇಲ್ಲ. ಬನ್ನಿ ಇವಾಗ ಇಲ್ಲಿಂದ ಹೋಗೋಣ. ಗಾಡಿಗಳು ಅಂದಮೇಲೆ ಕಾಮನ್, ಅವೆಲ್ಲ ಏನೂ ಮಾಡೋಕ್ಕಲ್ಲ. ಗಾಡಿ ಎತ್ಕೊಂಡು ಹೋಗೋಣ. ಇಲ್ಲೇ ಡಾಬಾ ಹತ್ರನೇ ಇದ್ವಿ, ಆ ಕಡೆ ಐತೆ ಡಾಬಾ, ಈ ಕಂಟೇನರ್ ಒಂದು ಅಡ್ಡ ಇತ್ತು. ವೆಲ್ಕಮ್ ಟು ಕರ್ನಾಟಕ. ಇಲ್ಲಿಗೆ ಕರ್ನಾಟಕ ಎಂಟ್ರಿ ಆಗ್ತೀವಿ ಇಲ್ಲಿಂದ. ಇದು ಕರ್ನಾಟಕದ ಮೊದಲ ಟೋಲು. ಮುಳ್ಬಾಗ್ಲು ಬಿಟ್ಟು ಮುಂದೆ, ಮುಳ್ಬಾಗ್ಲಿಗೆ ಹಿಂದೆ ಸರಿ ಕರ್ನಾಟಕ ಎಂಟ್ರಿ ಆಗ್ತಾ ಇದೀವಿ ಇವಾಗ. ಇಲ್ಲಿಂದ ಇನ್ನೇನು ನಾನ್ ಸ್ಟಾಪಾಗಿ ಹೋಗ್ಬೇಕು. ನಾನ್ ಸ್ಟಾಪ್ ಇಲ್ಲಿಂದ ಇನ್ನೊಂದು 90 ಕಿಲೋಮೀಟ್ರ್ ಐತೆ ಹೊಸಕೋಟೆ. ಹೋಗೋಣ ಇಲ್ಲಿಂದ ನಾನ್ ಸ್ಟಾಪಾಗಿ ಟೋಲ್ ಪಾಸ್ ಮಾಡಿಕೊಂಡು. ಇಲ್ಲೇ ಮುಂದೆ ಹೋಗ್ಬಿಟ್ಟು ಒಂದು ಟೀ ಹಾಕ್ಕೊಂಡು ಹೋಗೋಣ. ಟೀನೇ ಕುಡ್ದಿಲ್ಲ ಇವತ್ತು, ಬೆಳಗ್ಗೆಯಿಂದ ಒಂದೇ ಟೀ ಕುಡ್ದಿರೋದು. ಇಲ್ಲೇ ಸೈಡ್ಗಾಗಿ ಟೀ ಕುಡ್ದು ಬಿಡೋಣ ಬನ್ನಿ ಒಂದೇ ಸಾರಿ. ಹಂಗೆ ಹೊಸಕೋಟೆಗೆ ಬಂದೆ. ನಮ್ಮ ಸಬ್ಸ್ಕ್ರೈಬರ್ ಒಬ್ರು ತುಂಬ ದಿನ ಗಿಫ್ಟ್ ಕೊಡಬೇಕು ಅಂತ ಕಾದ್ಕೊಂಡಿದ್ರು. ಅವ್ರನ್ನ ಮೀಟ್ ಮಾಡ್ಕೊಂಡು ಅವ್ರ ಹತ್ರ ಗಿಫ್ಟ್ ಇಸ್ಕೊಂಡು ಬಂದು ಹೊಸಕೋಟೆಲ್ಲೇ 1 ಅವರ್ ಟೈಮ್ ಪಾಸ್ ಮಾಡಿದ್ವಿ. 11:15 ಟೈಮು. ಇವಾಗ ಅಣ್ಣನ ಗಾಡಿ ಜೊತೆಗೆ ಹೋಗ್ತಾ ಇದೀವಿ. ಅವ್ರದ್ದು ಹೊಸಕೋಟೆನೇ, ಲೋಕಲ್ ಅವರು, ಹೊಸಕೋಟೆ ಲೋಕಲ್ ಅವರು. ಅವರೇನೋ ರಾತ್ರಿ ಬಂದು ನಮ್ಮನ್ನು ಎಬ್ಬರಿಸಿದ್ದು, ಅವ್ರ ಜೊತೆಗೆ ಬರಬೇಕಿತ್ತು ಆ್ಯಕ್ಚುಲಿ. ಅವರು ಸುವರ್ಣಗೆಡ್ಡೆ ತುಂಬ್ಕೊಂಬಂದಿದ್ದಾರೆ ರಾಜಮಂಡ್ರಿಯಿಂದ ಬೆಂಗಳೂರು ಕಲಾಸಿಪಾಳ್ಯಗೆ. ಅವ್ರು ನಡೀತದೆ ನೈಟ್ ಬನ್ನಿ ಅಂತ ಹೇಳಿದ್ರಂತೆ. ಹಂಗಾಗಿ ಇಬ್ಬರು ನೈಟ್ ಜೊತೆಗೆ ಹೋಗ್ತಾ ಇದ್ದೀವಿ ಸಿಟಿ ಒಳಗೆ. ಟೈಮ್ ಬಂದು 11:15. ಸ್ವಲ್ಪ ಟ್ರಾಫಿಕ್ ಕಮ್ಮಿ ಆಗಲಿ ಅಂತಂದರೆ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಹೊಸಕೋಟೆಲ್ಲಿ ನಮ್ಮ ಸ್ನೇಹಿತರೆಲ್ಲ ಸಿಕ್ಕಿದ್ರು, ಮಾತಾಡ್ಸ್ಕೊಂಡು ಬಂದ್ವಿ. ಸದ್ಯಕ್ಕೆ 2 ಗಾಡಿ ಇಲ್ಲೇ ನಿಲ್ಲಿಸ್ಬಿಟ್ಟು ಇಲ್ಲೇ ಹೋಗಿ ಊಟ ಗೀಟ ಮಾಡ್ಕೊಂಬಂದ್ವಿ. ಇವಣ್ಣನ ರಾತ್ರಿ ಬಂದು ನಮ್ಮನ್ನು ಎಬ್ಬರಿಸಿದ್ದು. ಯಾಕಣ್ಣ ಎದ್ದಾಳಿಲ್ಲ, ಹಂಗೆ ಬಂದ್ಬಿಟ್ಟೆ ನಾನು. ನೀನು ಫುಲ್ ನಿದ್ದೆ ಹೋಗ್ಬಿಟ್ಟಿದ್ದೆ, ಏನು ಮಾಡೋದು, ಅದಕ್ಕೋಸ್ಕರ ನಾವು ಹೋಗ್ಬಿಟ್ಟು ಇರ್ಲಿ ಬಂದಿದ್ದು ಏನು ಪ್ರಯತ್ನ ಆಗಿಲ್ಲ. ನೋಡಿ ಹೋಗಿ ನಿನ್ನ ಜೊತೆಲೆ ಹೋಗಂಗ ನಾನು ಹೇಳಿದೆ ಮಲ್ಕೊಂಡು ಹೋಗೋಣ. ನೀನು ಬಂದೆ, ಏನು ಮಾಡ್ತೀಯಾ? ಮಲ್ಕೊಬೇಕಾಗಿತ್ತು, ಏನು ಮಾಡೋಕ್ಕಾಗಿಲ್ಲ. ಏನೋ ಅನ್ಲೋಡ್ ಮಾಡ್ತಾರೆ ಅಂತ ಬಂದೆ, ನೋಡಿದ್ರೆ ಅನ್ಲೋಡ್ ಆಗಿಲ್ಲ. ಬನ್ನಿ ಇವಾಗ ಹೋಗೋಣ. ಇಲ್ಲಿಂದ 12 ಕಿಲೋಮೀಟ್ರ್ ಐತೆ. ನಾವು ನಮ್ದು ಇಲ್ಲೇ 9 ಕಿಲೋಮೀಟ್ರ್ ಅಷ್ಟೇ. ಆಯ್ತು, ಬಾಯ್, ಸಿಗೋಣ ಮತ್ತೆ ಇನ್ನೊಂದ್ಸಲಿ ಸಿಗೋಣ. ಹೊಸಕೋಟೆಗೆ ಬಂದಾಗ ಫೋನ್ ಹಾಕ್ತೀನಿ. ಓಕೆ ಬಾಯ್. ಬರ್ರಿ ಇವಾಗ ನಾವು ಗಾಡಿ ಎತ್ಕೊಂಡು ಇನ್ನು 11 ಕಿಲೋಮೀಟ್ರ್ ಐತೆ ನಮ್ಮ ಪಾಯಿಂಟ್, ಹೋಗೋಣ. ಹೆಚ್ಚು ಕಡಿಮೆ ಬೆಂಗಳೂರಿಗೆ ಬಂದೆ ತುಂಬ ದಿನ ಆಗೋಯ್ತು. ನನ್ನ ಪ್ರಕಾರ ಜುಲೈ 29ನೇ ತಾರೀಕು ಬಂದಿದ್ದು. ಆಗಸ್ಟ್ ಸೆಪ್ಟೆಂಬರ್, ಇದು ಸೆಪ್ಟೆಂಬರ್ವರೆಗೂ ಬಂದಿಲ್ಲ ಲೆಕ್ಕ ಹಾಕಿ. 2 ತಿಂಗಳು ಆಗಿ ಬಂದೆ ಹೆಚ್ಚು ಕಡಿಮೆ ಬೆಂಗಳೂರು ಸಿಟಿ ಒಳಗೆ ಬಂದು. ಬೈಪಾಸಲ್ಲಿ ಓಡಾಡಿದ್ವಿ. ಒಂದ್ಸರಿ ಬಂದು ಮಕ್ಳಲ್ಲಿ ಕ್ರೇಟ್ ತುಂಬ್ಕೊಂಡು ಹೋಗಿದ್ದು, ಅಷ್ಟು ಬಿಟ್ಟರೆ ಬಂದೇ ಇಲ್ಲ ಬೆಂಗಳೂರಿಗೆ 2 ತಿಂಗಳಿಂದ. ಸದ್ಯಕ್ಕೆ ಇವತ್ತು ಬಂದಿದ್ದೀವಿ. ಹೋಗಿ ಖಾಲಿ ಮಾಡಿಕೊಂಡು ಫಸ್ಟು ಹೊರಗಡೆ ಬಂದು ಸಿಟಿಯಿಂದ ಲೋಡ್ ಮಾಡೋಣಂತೆ. ಅವರು ಫ್ಲೈವರ್ ಕೆಳಗಿಂದ ಹೋಗ್ತಾರೆ, ನಾವು ಫ್ಲೈವರ್ ಹತ್ತಿ ಲೆಫ್ಟ್ ತೊಗೊಂಡು ಹೋಗಬೇಕು. ಅವ್ರು ಹಿಂಗೆ ಸ್ಟ್ರೈಟ್ ಕಲಾಸಿಪಾಳ್ಯಗೆ ಹೋಗ್ತಾರೆ, ನಾವು ಶಾಂತಿನಗರ ಹೋಗ್ತಾ ಇದ್ದೀವಿ. ಹೆಸ್ರುಗಳು ಗೊತ್ತಿಲ್ಲ ನಮಗೆ ಸಿಟಿ ಒಳಗೆ ಫ್ಲೈವರ್ಗಳು. ನಾವು ಒಟ್ಟು ಹೋಗ್ತಾ ಇದ್ದೀವಿ. ಇನ್ನೊಂದು ಲೊಕೇಶನ್ ಹಾಕ್ಕೊಂಡು ಇನ್ನು 1.5 ಕಿಲೋಮೀಟ್ರ್ ಐತೆ ಇಲ್ಲಿಂದ ಅಷ್ಟೇ. ಬನ್ನಿ ಹೋಗೋಣ. ಅನ್ಲೋಡಿಂಗ್ ಪಾಯಿಂಟ್ ಬಂದು ಇನ್ನೊಂದು 500 ಮೀಟ್ರ್ ತೋರಿಸ್ತಾ ಐತೆ. ಮುಂದೆ ಹೋಗಿ ಲೆಫ್ಟ್ ಹೋಗಿ ಅಂತ. ಎಲ್ಲಿ ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ. ಎಂಟ್ರೆನ್ಸ್ ಎಲ್ಲೈತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅದಕ್ಕೆ. ಬಟ್ ಇಲ್ಲೊಂದು ತೋರಿಸ್ತಾ ಐತೆ, ಮುಂದೆ ಒಂದು ತೋರಿಸ್ತಾ ಐತೆ. ಮುಂದೆ ಜಾಗ ಐತೋ ಇಲ್ವೋ ಒಂದು ಗೊತ್ತಿಲ್ಲ, ನೋಡೋಣ ಬನ್ನಿ. ಇಲ್ಲಿ ಎಂಟ್ರೆನ್ಸ್ ತೋರಿಸ್ತಾ ಇದೆ. ಇಲ್ಲಿ ಗೇಟ್ ಐತಾ? ಗೇಟೇ ಇಲ್ಲ ಗುರು, ಇಲ್ಲಿ ಮುಂದೆ ಐತಾ?
ಮುಂದೆ 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 ಇಲ್ಲಿದ್ದಂಗೆ ಐತೆ ಗೇಟ್ ಐತಾ. ಫೈನಲಾಗಿ ಅನ್ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀವಿ. ಇಲ್ಲೇ ಬೆಳಗ್ಗೆ ಖಾಲಿ ಆಗೋದು BMTC ಡೆಪೋ ಅಂತ ಇದು. ಇಲ್ಲೇ ಗೋಡನ್ ಇರೋದು. ಬೆಳಗ್ಗೆ ಖಾಲಿ ಮಾಡ್ತೀವಿ ಎಂದವ್ರೆ 8:00 ಓಪನ್ ಅಂತ. 8:30 ಒಳಗೆ ಬಿಡಲ್ಲ ಅಂತ ಹೇಳಿದ್ರು. ಇಲ್ಲೇ ಹಾಕ್ಕೊಂಡಿದ್ದೀವಿ, ಏನು ಸಮಸ್ಯೆ ಏನಿಲ್ಲ. ಇಲ್ಲೇನು ಮುಂದೇನು ಗಾಡಿ ಐತೆ, ಅದು ಲೋಡ್ ಗಾಡಿನೇ. ಅದು ಏನಪ್ಪ ಅಂದರೆ ನಂಗೆ ಚಿಕ್ಕವನಿದ್ದಾಗಿಂದ ಒಂದು ಅಭ್ಯಾಸ. ಈ ಮದುವೆಗೆ ಹೋದ್ರೂ ಕೂಡ ನಾನು ಫೋಟೋಗಳು ತೆಗಿಸ್ತಾ ಇರಲಿಲ್ಲ. ನಂಗೆ ಫೋಟೋನ ಅಂದರೆ ಅಷ್ಟಕ್ಕಷ್ಟೇ ಸ್ವಲ್ಪ ಅಲರ್ಜಿ ಜಾಸ್ತಿ. ಅಷ್ಟೇನು ತೆಗೆಸ್ಕೊಳಲ್ಲ ಫೋಟೋಗಳು. ನಾನು ಹೆಂಗೆ ಯೂಟ್ಯೂಬರ್ ಆದ್ನೋ ನನಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಹೆಂಗಾದ್ನೋ ಯೂಟ್ಯೂಬರ್ ಏನಾಯ್ತೋ ಒಂದು ಗೊತ್ತಿಲ್ಲ. ಇವಾಗ ಇದೇ ಜೀವನ ಆಗೋಗ್ಬಿಟ್ಟೈತೆ. ವೀಡಿಯೋ ಮಾಡೋದು ಫ್ರೇಮ್ ಒಂದು ಸಖತ್ತಾಗೈತೆ. ತಣ್ಣಗೆ ಮನೆಗೆ ಹಾಕೋದು. ಇಲ್ಲಿ ಗಾಡೀಲಿ ಇಡೋಕ್ಕಾಗಲ್ಲ, ಅದು ಮನೇಲಿ ಇಟ್ಟರೆ ಇರುತ್ತೆ. ಯಾವಾಗೇ ಆಗಲಿ ಯಾರನ್ನ ಗಿಫ್ಟ್ ಕೊಟ್ಟಿದ್ದು ಮಾತ್ರ ನಾವು ಹುಷಾರಾಗಿ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಕಾಪಾಡ್ಕೊಬೇಕು. ಓಕೆ, ವಿಡಿಯೋನ ಇಲ್ಲಿಗೆ ಮುಗಿಸೋ ಟೈಮು. ಇನ್ನೇನಿಲ್ಲ, ಮಲ್ಗೋದು ಕೆಲಸ ಅಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸ್ದಾಗಿ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಎಲ್ರಿಗೂ ಬಾಯ್. ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.